ಕವಷ್ಟರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ನಿಮ್ಗೊಂದು ಅತ್ಯಂತ ನೋವಿನ, ಆಘಾತಕಾರಿ ಮತ್ತು ಯಾಕೆ ಹೀಗೆ ಅಂತ ನಮ್ಮನ್ನೇ ನಾವು ಪ್ರಶ್ನಿಸುವಂತ ಒಂದು ಶಾಕಿಂಗ್ ಸ್ಟೋರಿ ತಂದಿದ್ದೀನಿ. ಹೌದು, ಮನುಷ್ಯನಲ್ಲಿ ಸ್ವಾರ್ಥ, ದುರಾಸೆ ಹೆಚ್ಚಿದ್ರೆ ಅವನಲ್ಲಿ ರಾಕ್ಷಸಿ ಗುಣನೂ ಹೆಚ್ಚುತ್ತೆ ಅನ್ನೋದಕ್ಕೆ ಹಾಲಿಗೆ ವಿಷ ಹಾಕೋ ಬಿಸ್ನೆಸ್ಸೇ ಸಾಕ್ಷಿ. ಈ ಬಿಸ್ನೆಸ್ ದೂರದ ಬಿಹಾರದಲ್ಲೋ ಯುಪಿಯಲ್ಲೋ ನಡೀತಿಲ್ಲ, ಬದಲಾಗಿ ನಮ್ಮ ಕನ್ನಡ ನಾಡಿನಲ್ಲೇ ಎಗ್ಗಿಲ್ಲದೆ ನಡೀತಿದೆ. ಅದು ಮಾಫಿಯಾ ರೂಪ ತಾಳ್ಕೊಂಡು ಮಕ್ಕಳು ಕುಡಿಯೋ ಹಾಲಿಗೆ ಎಗ್ಗಿಲ್ಲದೆ ವಿಷ ಹಾಕ್ತಿದ್ದಾರೆ. ಆ ಬಿಸ್ನೆಸ್, ಆ ಮಾಫಿಯಾ ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಅದರ ಕರಾಳ ರೂಪ ಹೇಗಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಿಮ್ಮ ಮುದ್ದು ಕಂದ ಹಾಲಲ್ಲ, ಹಾಲಿನ ರೂಪದ ವಿಷ ಕುಡಿತಿರಬಹುದು. ಈ ಹಾಲಿಂದ ನಿಮ್ಮ ಮಗುವಿನ ಪ್ರಾಣಕ್ಕೆ ಕುತ್ತಾಗಬಹುದು. ಈ ಹಾಲು ನಿಮ್ಮ ಮಗುವಿಗೆ ಆರೋಗ್ಯದ ಬದಲು ಜೀವನ ಪರ್ಯಂತ ನರಳಾಡೋ ರೋಗ ತರೋ ಕೆಮಿಕಲ್ ಹೊಂದಿರಬಹುದು. ಅದಕ್ಕೆ ಯೂರಿಯಾ ಹಾಕ್ತಾರೆ, ಡೆನ್ಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ವಿಸ್ಕೋಸಿಟಿ ಹಾಲಿಂದು ಚೇಂಜ್ ಆಗ್ತಾ ಹೋಗುತ್ತೆ. ಪಿಷ್ಟ ಹಾಕ್ತಾರೆ, ಪಿಷ್ಟ ಹಾಕ್ತಾಗೂ ಅದ್ರದ್ದು ಡೆನ್ಸಿಟಿ ಮತ್ತು ವಿಸ್ಕಸ್ ಎರಡು ಚೇಂಜ್ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ, ಅವಾಗ ಲ್ಯಾಕ್ಟೋಮೀಟ್ರಲ್ಲಿ ಇದನ್ನು ಗುರ್ತಿಸೋಕ್ಕೆ ಆಗೋದಿಲ್ಲ ಅದನ್ನು. ಸೊ ಹೀಗೆ ಮಾಡಿ 10 ಲೀಟ್ರ್ ಹಾಲು ಅವ್ರ ಹತ್ರ ಇದ್ದಾಗ ಅದಕ್ಕೆ ಯೂರಿಯಾ, ಇನ್ನು ಬೇರೆ ತರಹದ ಪಿಷ್ಟಗಳನ್ನ ಸೇರಿಸಿ ಇನ್ನೊಂದಷ್ಟು ಹಾಲನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಇವರ ಮುಖ್ಯ ಉದ್ದೇಶ ತಮಗಿರೋ ಹಾಲಿಗಿಂತ ಇನ್ನೊಂದಷ್ಟು ಜಾಸ್ತಿ ಕೃತಕವಾಗಿ ಹಾಲನ್ನು ಮಾಡಿ ದುಡ್ಡನ್ನು ಪಡ್ಕೊಳ್ಳೋದು ಆಗಿರುತ್ತೆ. ಆ ಕೆಮಿಕಲ್ ನಿಮ್ಮ ಮಗುವಿನ ಕಿಡ್ನಿ, ಲಿವರ್, ಮೂಳೆಗೆ ಕೊಡಬಾರದ ನೋವು ಕೊಡಬಹುದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕೆಮಿಕಲ್ ಹಾಲಿನ ದಂಧೆ ಭರ್ಜರಿಯಾಗಿ ನಡೆಯುತ್ತಿದೆ. ಹಾಲಿಗೆ ಯೂರಿಯಾವನ್ನು ಸೇರಿಸ್ತಾ ಇದ್ದಾರೆ ಅಂತ. ಯೂರಿಯಾ ಸೇರಿಸೋದಾಗಲಿ ಅಥವಾ ಪಿಷ್ಟವನ್ನು ಸೇರಿಸೋದಾಗಲಿ, ಹೀಗೆ ಅನೇಕ ತರಹದ ಅಂಶಗಳನ್ನ ಅದಕ್ಕೆ ಸೇರಿಸ್ತಾ ಹೋಗ್ತಾರೆ. ಯೂರಿನ್ನಲ್ಲಿ ಯೂರಿಯಾನೇ ಹೆಚ್ಚಿರೋದ್ರಿಂದನೇ ನಾವು ಯೂರಿನ್ ಅಂತ ಅದನ್ನು ಕರೆಯೋದು. ಅಂದರೆ ಏನು, ಯೂರಿನ್ ನಮ್ಮ ದೇಹಕ್ಕೆ ಒಂದು ತ್ಯಾಜ್ಯವಾದಂತಹ ಒಂದು ಪದಾರ್ಥ. ನಮ್ಮ ದೇಹದಲ್ಲಿ ಹೆಚ್ಚು ಯೂರಿನ್ ಇದ್ದರೆ, ಅಂದರೆ ಯೂರಿಯಾ ಇದ್ದರೆ, ಅದು ವಿಷವಾದ ಪರಿಣಾಮವನ್ನು ದೇಹದ ಮೇಲೆ ಬೀರುತ್ತೆ. ಮುಖ್ಯವಾಗಿ ಅದು ನಮ್ಮ ಕಿಡ್ನಿಗಳಿಗೆ ತೊಂದರೆಯನ್ನು ಮಾಡ್ತಾ ಹೋಗುತ್ತೆ. ಸೊ ಈ ಯೂರಿಯಾವನ್ನು ನಾವು ಅನವಶ್ಯಕವಾಗಿ ಈ ಥರ ಸೇರಿಸ್ತಾ ಹೋದಾಗ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದು ಎಂಡ್ ಪ್ರಾಡಕ್ಟ್, ಮೆಟಬಾಲಿಕ್ ವೇಸ್ಟ್. ಇದು ಈ ಮೆಟಬಾಲಿಕ್ ವೇಸ್ಟನ್ನು ನಾವು ತಿರ್ಗಾ ಅಮೃತ ಅಂತ ಹೇಳಿಕೊಂಡು ಹಾಲಿಂದ ಸೇವಿಸ್ತಾ ಇದ್ದೀವಿ. ಇದು ಬಹಳ ದೊಡ್ಡ ದುಷ್ಪರಿಣಾಮವನ್ನು ಬೀರೋದು. ಹಾಲಿಗೆ ವಿಷ ಹಾಕೋ ಮಾಫಿಯಾ ದೂರದ ಯುಪಿ, ಬಿಹಾರದಲ್ಲಿ ನಡೆಯುತ್ತಿದೆ ಅನ್ನೋ ಸುದ್ದಿ ಕೇಳಿದ್ದೀವಿ. ಅಷ್ಟೇ ಅಲ್ಲ, ನೆರೆಯ ತಮಿಳುನಾಡು, ಆಂಧ್ರದಲ್ಲಿ ತಯಾರಾಗೋ ನಕಲಿ ಹಾಲು ನಮ್ಮ ರಾಜ್ಯಕ್ಕೆ ಬರ್ತಿದೆ ಅನ್ನೋ ವಿಷಯನೂ ಗೊತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ತಮಿಳುನಾಡಿಗೆ ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿತ್ತು. ಆ ದಂಧೆಯ ಕರಾಳ ರೂಪದ ದರ್ಶನವನ್ನ ನಮ್ಮ ನಾಡಿನ ಜನತೆಗೂ ಮಾಡಿತ್ತು. ಅಷ್ಟೇ ಅಲ್ಲ, ಅಲ್ಲಿ ತಯಾರಾಗುತ್ತಿದ್ದ ನಕಲಿ ಹಾಲು ಹಾಗೂ ಹಾಲಿನ ಉತ್ಪನ್ನ ಹೇಗೆ ನಮ್ಮ ರಾಜ್ಯದೊಳಗೆ ನಡುರಾತ್ರಿಯಲ್ಲಿ ನುಸುಳಿ ಬರುತ್ತೆ, ಅದು ಎಲ್ಲೆಲ್ಲಿಗೆ ಹೇಗೆ ಸಪ್ಲೈ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿದು ದಂಧೆಕೋರರನ್ನ ಪೊಲೀಸರಿಗೆ ಒಪ್ಪಿಸಿತ್ತು.
ನಾಡಲ್ಲೇ ನಡೀತಿದೆ ಕರಾಳ ದಂಧೆ. ಆದ್ರೆ ಬೆಚ್ಚಿ ಬೀಳಿಸೋ ವಿಚಾರ ಗೊತ್ತಾ? ಈ ದಂಧೆ ಈಗ ನಮ್ಮ ರಾಜ್ಯದೊಳಗೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಈ ಆತಂಕಕಾರಿ ಸುದ್ದಿ ನಮ್ಮ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ಸುದ್ದಿಗೆ ಪೂರಕವಾದ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕಲು ಪ್ರಾರಂಭಿಸಿದ್ವಿ. ಆಗ ಗೊತ್ತಾಯ್ತು, ದಾವಣಗೆರೆಯೇ ಕೇಂದ್ರ ಬಿಂದು. ಹೌದು, ಈ ಅಪಾಯಕಾರಿ ಬಿಸ್ನೆಸ್ನ ಕೇಂದ್ರ ಸ್ಥಾನ ದಾವಣಗೆರೆ. ಇಲ್ಲಿನ ಕೆಲ ಪ್ರದೇಶಗಳಲ್ಲಿ ರೈತರು ಹಾಗೂ ಹಾಲಿನ ಏಜೆಂಟರು ನಕಲಿ ಹಾಲು ತಯಾರಿಸಿ ನಾಡಿನ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ನಮ್ಮ ವರದಿಗಾರ ವರದರಾಜ್ ಅವರಿಗೆ ಸಿಕ್ತು. ಈ ವಿಷಕಾರಿ ಹಾಲಿನ ದಂಧೆ ಎಲ್ಲೆಲ್ಲಿ ನಡೆಯುತ್ತೆ, ಈ ದಂಧೆಯ ರೂವಾರಿಗಳಾರು, ಹಾಲು ವಿಷ ಆಗಲು ಖದೀಮರು ಏನೆಲ್ಲ ಮಿಕ್ಸ್ ಮಾಡ್ತಾರೆ, ಇದನ್ನೆಲ್ಲ ತಿಳಿಯಲು ನಾವು ದಾವಣಗೆರೆಗೆ ಪ್ರಯಾಣ ಬೆಳೆಸಿದ್ವಿ. ಈ ಮಾಫಿಯಾ ಬಗ್ಗೆ ತಿಳಿಯಲು ನಾವು ಹಾಲಿನ ಏಜೆಂಟರ ವೇಷ ಧರಿಸಿ ದಾವಣಗೆರೆಯ ನಾನಾ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಗೆ ಸುತ್ತಾಡಿ ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ದೊಡ್ಡಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಅದೇ ರೀತಿ ಪರ ರಾಜ್ಯದವರ ಕೆಟ್ಟ ಬುದ್ಧಿನ ನಮ್ಮ ರಾಜ್ಯದ ರೈತರು, ಅಷ್ಟೇ ಅಲ್ಲ ಹಾಲಿನ ಏಜೆಂಟರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವರು ಈ ನಾಡಿನ ಮಕ್ಕಳು, ರೋಗಿಗಳು ಕುಡಿಯೋ ಹಾಲಿಗೆ ವಿಷ ಬೆರೆಸಲು ಪ್ರಾರಂಭಿಸಿದ್ದಾರೆ.